ಬೆಳಗ್ಗೆನೆ ಬಿಸಿ ಬಿಸಿ ಇಡ್ಲಿ ವಡೆ ಮಸಾಲೆ ದೋಸೆ ಅಂತೂ ಗರಿ 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 ಅಂತ ಇರುತ್ತೆ. ವಡೆ ಮೊಸರೊಡೆ ಎಲ್ಲ ಸಿಗುತ್ತೆ. ಸಾಬುದಾನ ಉಪ್ಪಿಟ್ಟು ಸೂಪರಾಗಿದೆ, ಒಳ್ಳೆ ಟೇಸ್ಟ್ಫುಲ್ಲಾಗಿತ್ತು. ಬೋಂಡಾ ಸೂಪ್ ನೋಡಿರಿ, ಅಬ್ಬಾ ಅಬ್ಬಾ ಅಬ್ಬಾ, ಬಿಸಿ 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 ಬೋಂಡಾ ಸೂಪ್ ಬೆಳಗ್ಗೆನೇ ಕೊಡ್ತಾರೆ. ಬಿಸಿ ಬಿಸಿ ಕಾಫಿ ಸವಿತಾ ಬೋಂಡಾ ಸೂಪ್ ತಿನ್ಬೇಕಣ್ರಿ. ಸೂಪರಾಗಿರ್ತಕ್ಕಂಥ ಕಾಫಿ ನೊರೆ ಭರಿತವಾಗಿ ಕೊಡ್ತಾರೆ. ಅದ್ರ ಜೊತೆಗೆ ಬಿಳಿ ಕೇಸರಿ ಬಾತ್ ನೋಡಿ, ಇದು ಕಲರ್ ಹಾಕಿಲ್ಲ. ಅಬ್ಬಾ, ಬನ್ಸು ನೋಡಿ, ಬನ್ಸಿನ ಜೊತೆಗೆ ಖಾರ ಬಾತ್. ಇದು ಉಪ್ಪಿಟ್ಟು ಅಂತಲ್ಲ, ಖಾರವಾಗಿರುತ್ತೆ, ಮಸಾಲೆ ಎಲ್ಲ ಇರುತ್ತೆ ಉಪ್ಪಿಟ್ಟೊಳಗೆ. ಅದ್ಭುತವಾದಂಥ ಹೋಟ್ಲನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅರಮನೆ ಅಂತೇಳಿದರೆ ಅರಮನೆ ಟೈಪೇ ಇದೆ. ಡೆಕೋರೇಷನ್ ಎಲ್ಲ ಲೈಟ್ ಅಂತೂ ಸಂಜೆ ಕಂಗೊಳಿಸ್ತಾ ಇರುತ್ತೆ. ಸೂಪರಾಗಿದೆ. ಇದು ಎಲ್ಲಿದೆಯಪ್ಪ ಅಂದರೆ ಶಿವಮೊಗ್ಗದ NT ರಸ್ತೆಯಲ್ಲಿ ಮಂಡ್ಲಿ ಇದೆಯಲ್ಲ, KEB ಆಫೀಸು ಪಕ್ಕದಲ್ಲೇ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಹೋಗಲ್ಲಿ ಗರಿ 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 ಮಸಾಲೆ ದೋಸೆ ತಿಂದೆ. ಸೂಪರಾಗಿರ್ತಕ್ಕಂಥ ಟೇಸ್ಟ್ಫುಲ್ಲಾಗಿತ್ತು. ಅಲ್ಲಿ ಸರ್ವರ್ಗಳು ಎಲ್ಲ ತುಂಬ ಚೆನ್ನಾಗಿ ನೀಟಾಗೆಲ್ಲ ಡ್ರೆಸ್ ಮಾಡ್ಕೊಂಡಿರ್ತಾರೆ. ಹಲೋ ನಮ್ಮ ಶಿವಮೊಗ್ಗ, ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಈ ಹೋಟ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಅದ್ಭುತವಾದಂಥ ಅರಮನೆ ಹೋಟ್ಲು, ಸಖತ್ತಾಗಿದೆ. ಸರ್ವಿಸ್ ಹಾಲು ಇದೆ, ಊಟನೂ ಸೂಪರಾಗಿ ಕೊಡ್ತಾರೆ. ವಿಡಿಯೋವನ್ನೆಲ್ಲರೂ ಶೇರ್